ಜನಾರ್ದನ ರೆಡ್ಡಿ ಮತ್ತು ರಾಮುಲು ಮಧ್ಯ ಮುಂದುವರೆದ ಮುನಿಸು. ಬಳ್ಳಾರಿಯಲ್ಲೂ ಕೂಡ ಒಂದಾಗದ ದೋಸ್ತಿ ನಾಯಕರು. ಜನಾರ್ದನ ರೆಡ್ಡಿ ಜೊತೆಗೆ ಕಾಣಿಸಿಕೊಳ್ಳದ ಬಿ ಶ್ರೀರಾಮುಲು. ಯಾರ ಜೊತೆಗೆ ಇರಬೇಕು ಅಂತ ಬೆಂಬಲಿಗರಿಗೂ ಗೊಂದಲ. ಜನಾರ್ದನ ರೆಡ್ಡಿ ಕಾರ್ಯಕ್ರಮಗಳಲ್ಲೂ ಕಾಣಿಸಿಕೊಳ್ಳದ ರಾಮುಲು. ಸಂಡೂರು ಕ್ಷೇತ್ರದಲ್ಲಿ ರಾಮುಲು ಕೆಲ ದಿನಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇಬ್ಬರ ಕಿತ್ತಾಟ ಹಿನ್ನೆಲೆ ಕಾಂಗ್ರೆಸ್ನತ್ತ ಮುಖ ಮಾಡ್ತಿರುವಂತ ಕೆಲ ಕಾರ್ಯಕರ್ತರು. ಇಬ್ಬರು ಪ್ರಬಲ ನಾಯಕರ ಒಳ ಜಗಳವು ಬಿಜೆಪಿ ಮೇಲೆ ಪರಿಣಾಮದ ಆತಂಕ ಕೂಡ ಇದೀಗ ಎದುರಾಗ್ತಾ ಇದೆ. ಇಬ್ಬರ ವೈಮನಸ್ಸಿಗೆ ಮುಲಾಮು ನೀಡೋದಕ್ಕೆ ಇದೀಗ ಹೈಕಮಾಂಡ್ ಮುಂದಾಗತ್ತೆ. ಟಿಪಿ ಹಾಗೇನೆ ಜಡ್ಪಿ ಚುನಾವಣೆಗಳಿಗೂ ಮುನ್ನ ಇಬ್ಬರನ್ನ ಸರಿ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಇಬ್ಬರ ಒಳ ಜಗಳದಲ್ಲಿ ಕಿಂಗ್ ಮೇಕರ್ ಆಗೋಕೆ ಬಿ ನಾಗೇಂದ್ರ ಇದೀಗ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ರು ಪ್ರಬಲ ನಾಯಕರು ಮೊದಲಿಗೆ ಅಣ್ಣ ತಮ್ಮನ ತರ ಇದ್ರು. ಒಂದೇ ಜೀವ ಎರಡು ದೇಹ ಅನ್ನೋ ರೀತಿಯಲ್ಲಿ ಇದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮುನಿಸು. ಒಬ್ರನ್ನ ಮುಖ ಇನ್ನೊಬ್ರು ನೋಡಲ್ಲ, ಒಬ್ರಿದ್ದಲ್ಲಿ ಇನ್ನೊಬ್ರು ಹೋಗಲ್ಲ, ಮಾತುಕತೆ ಅಂತೂ ಇಲ್ವೇ ಇಲ್ಲ. ಸೊ ಇದು ಪಕ್ಷಕ್ಕೂ ಕೂಡ ಒಂದು ಲೆಕ್ಕದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಇಬ್ಬರು ಒಗ್ಗೂಡ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ರೆ ಅದು ಪಕ್ಷಕ್ಕೂ ಕೂಡ ಒಳ್ಳೇದಾಗತ್ತೆ. ಕಾರ್ಯಕರ್ತರಿಗೂ ಒಂದಷ್ಟು ಗೊಂದಲ ಇದೆ. ಅವ್ರ ಜೊತೆ ಹೋಗ್ಬೇಕು, ಇವ್ರ ಜೊತೆ ಹೋಗಬೇಕು, ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದಿದ್ರೆ ಇವ್ರ ಗಮನಕ್ಕೆ ತರಬೇಕು, ಅವ್ರ ಗಮನಕ್ಕೆ ತರಬೇಕು ಅಂತ. ಕೊನೆಗೆ ಆ ಸಹವಾಸವೂ ಬೇಡ ಅಂತ ಕಾಂಗ್ರೆಸ್ ಕಡೆಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಸ್ಥಳೀಯ ಚುನಾವಣೆಗಳಿದೆ. ಅಷ್ಟರೊಳಗೆ ಇವರಿಬ್ರು ಒಂದಾದರೆ ತುಂಬ ಒಳ್ಳೆಯದು. ಹೈಕಮಾಂಡ್ನ ನಾಯಕರು ಕೂರಿಸಿ ಮಾತಾಡಿ ಬುದ್ಧಿ ಹೇಳಿ ಇಬ್ಬರನ್ನ ಒಂದು ಮಾಡೋದು ತುಂಬಾ ಒಳ್ಳೆಯದು ಅಂತ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಇವರಿಬ್ಬರ ಈ ಮುನಿಸು ಇದೆಯಲ್ಲ, ಇದು ಕಾಂಗ್ರೆಸ್ಗೂ ಕೂಡ ಪ್ಲಸ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ, ಏನೇನಾಗ್ತಿದೆ, ಇದೆಲ್ಲದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೋಡೋಣ ಬನ್ನಿ. ರೆಡ್ಡಿ ಮತ್ತು ರಾಮುಲು ಇವರ ಮಧ್ಯೆ ಮನಸ್ಸು ಮತ್ತೆ ಮುಂದುವರೆದಿದೆಯಾ ಅಂತೇಳಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಸಾಕಷ್ಟು ವೇದಿಕೆಯಲ್ಲಿ ರಾಮುಲು ಮತ್ತು ರೆಡ್ಡಿ ಅವರು ಸೇರ್ತಾ ಇದ್ರು. ಅವರ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ಆದಂಥ ಮುನಿಸು ಹಾಗೆ ಮುಂದುವರೆದಿದೆಯಾ ಅಂತ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಕಳೆದ ಸಂಡೂರು ಉಪಚುನಾವಣೆ ಏನಿತ್ತು, ಆ ಉಪಚುನಾವಣೆಯಲ್ಲಿ ರೆಡ್ಡಿ ಮತ್ತು ರಾಮುಲು ಅವರು ಕೆಲವು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿದ್ರು. ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅದನಂತರ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡ್ರ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಏನು ಕಳೆದ 2-3 ದಿನಗಳ ಹಿಂದೆ ಕೂಡ ರೆಡ್ಡಿ ಅವರು ಅನೇಕ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮತ್ತು ಅನೇಕ ಬಿಜೆಪಿಯ ಏನು ಸುದ್ದಿಗೋಷ್ಠಿ ಆಗಿರ್ಬೋದು, ಇಂಥವೆಲ್ಲವನ್ನ ಮಾಡ್ತಾನೆ ಇದ್ದಾರೆ. ಹೊರತಾಗಿ ಇವರ ಕಾರ್ಯಕ್ರಮದಲ್ಲಿ ಮತ್ತು ಸುದ್ದಿಗೋಷ್ಠಿಗಳಲ್ಲಿ ಎಲ್ಲೂ ಕೂಡ ರಾಮುಲು ಅವರು ಭಾಗ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಕಾರ್ಯಕರ್ತರಲ್ಲಿ ಕೂಡ ಗೊಂದಲವಾಗಿದೆ. ಯಾಕಂದ್ರೆ ಒಂದು ಕಡೆ ರಾಮುಲು ಅವರು ಕೂಡ ಇದ್ದಾರೆ, ಒಂದು ಕಡೆ ರೆಡ್ಡಿ ಅವರು ಕೂಡ ಇದ್ದಾರೆ. ಇವರಿಬ್ಬರ ನಡುವೆ ಯಾವ ಕಡೆ ಹೋಗಬೇಕು, ಯಾರ ಜೊತೆ ಜಾಸ್ತಿ ಅವ್ರ ಜೊತೆ ಒಡನಾಟವನ್ನ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಕೂಡ ಸಾಕಷ್ಟು ಗೊಂದಲವಾಗ್ತಿದೆ. ರೆಡ್ಡಿ ಮತ್ತು ರಾಮುಲು ಅವರ ಒಳ ಮುನಿಸು ಇರೋದ್ರಿಂದಾಗಿ ಇಲ್ಲಿ ಮಾಜಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಏನಿದ್ದಾರೆ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾಕಂದ್ರೆ ಬಳ್ಳಾರಿಯ ಪೊಲಿಟಿಕಲ್ ಪವರ್ ಏನಿದೆ ಅವರಿಗೆ ಹೆಚ್ಚಿಗೆ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತು ಈಗ ಸದ್ಯ ಬರುವಂತ ಜಡ್ಪಿ ಮತ್ತು ಟಿಪಿ ಈ ಎರಡು ಇಲೆಕ್ಷನ್ ಏನಿದೆ, ಈ ಎರಡು ಇಲೆಕ್ಷನ್ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಬಹಳಷ್ಟು ಉತ್ಸಾಹ ತರುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ಹಿರಿಯ ನಾಯಕರು ಒಂದು ಕಡೆ ಗಾಲಿ ಜನಾರ್ದನ ರೆಡ್ಡಿ ಕೂಡ ಇದ್ದಾರೆ, ಇನ್ನೊಂದು ಕಡೆ ಶ್ರೀರಾಮುಲು ಇದ್ದಾರೆ. ಇವರಿಬ್ಬರ ಜೋಡೆತ್ತುಗಳಾಗಿ ಬಳ್ಳಾರಿಯಲ್ಲಿ ಕೆಲಸವನ್ನ ಮಾಡಿದ್ದಲ್ಲಿ ಕಾರ್ಯಕರ್ತರಲ್ಲಿ ಕೂಡ ಸಾಕಷ್ಟು ಉತ್ಸಾಹ ತರುವಂತದ್ದಾಗುತ್ತೆ. ಈಗ ಇವರಿಬ್ಬರ ಮುನಿಸೇನಿದೆ ಕಾರ್ಯಕರ್ತರು ಸ್ವಲ್ಪ ಸಾಕಷ್ಟು ಗೊಂದಲ ಕೂಡ ಇದೆ. ಯಾಕಂದ್ರೆ ಯಾವ ರೀತಿಯಾಗಿ ಬಿಜೆಪಿ ಪಕ್ಷವನ್ನ ನಾವು ತೊಡೆ ತಟ್ಟಬೇಕು ಅಂದ್ರೆ, ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಮುಂಬರುವಂತಹ ಜಡ್ಪಿ ಮತ್ತು ಏನು ತಾಲೂಕುಗಳೇನಿವೆ ಇವುಗಳನ್ನ ಗೆಲ್ಲಬೇಕಂದ್ರೆ ಅಷ್ಟಿಷ್ಟು ಸಾಮಾನ್ಯ ಅಲ್ಲ. ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಅವರು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಯಲ್ಲಿ ಇವರಿಬ್ಬರ ಮುನಿಸಿನಿಂದ ಮುಂಬರುವ ದಿನಗಳ ಏನು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅನ್ನೋ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ಒಂದಂತೂ ನಿಜ, ಹೈಕಮಾಂಡ್ ಕೂಡ ಇದನ್ನ ಗಮನಿಸಬೇಕಾಗತ್ತೆ. ಗಮನಿಸಿ ಇಲ್ಲಿರುವಂತಹ ಸಮಸ್ಯೆಗಳನ್ನ ರಾಮುಲು ಮತ್ತು ರೆಡ್ಡಿ ಅವರ ಇಬ್ಬರ ಮುನಿಸೇನಿದೆ ಅದಕ್ಕೆ ಮೊಲ ಮಚ್ಚುವಂತ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ.